ನಮ್ಮ ಆನಂದ್ ರೆಡ್ಡಿ ಅವರಿಗೆ ಕೋರ್ ಕಮಿಟಿ ಸದಸ್ಯರಾದಾಗ ನಮಗೆ ಒಂದು ಖುಷಿ ಆಯ್ತು. ಯಾಕಂದ್ರೆ ಆನಂದ್ ರೆಡ್ಡಿ ಅವರು ಜೆಡಿಎಸ್ ಬಂದ ಮೇಲೆ ಒಳ್ಳೆ ಒಂದು ಕಾರ್ಯಕ್ರಮ ಆಗ್ಲಿ, ಒಳ್ಳೆ ಯಾವುದೇ ಒಂದು ಕಾರ್ಯಕ್ರಮ ಆದೇನು ನಾನು ಎಲ್ಲ ಸಾರ್ವಜನಿಕರು ರೈತರನ್ನು ಎಲ್ಲಾನು ಮಾತಾಡಿ ಒಳ್ಳೆ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ನಮ್ಮ ಆನಂದ್ ರೆಡ್ಡಿ ಅವರು ಒಳ್ಳೆ ಒಂದು ಸರ್ವಿಸ್ ಮಾಡಿದ್ದಾರೆ. ಹಿರಿಯ ನಾಯಕರು, ರಾಜಕೀಯ ಅನುಭವವರು, ಎಲ್ಲದಕ್ಕೂ ಸಹ ಒಂದು ಅವರು ಮೊದಲಿನ ಸಹ ಒಳ್ಳೆ ರಾಜಕೀಯದಲ್ಲಿ ಒಳ್ಳೆ ಒಂದು ಚುನಾವಣೆಯನ್ನು ಎದುರಿಸಿಕೊಂಡು ಗೆಲ್ತಾನೆ ಬರ್ತಾ ಇದ್ದಾರೆ. ಅವ್ರಿಗೆ ಸೋಲಿಲ್ಲದ ಸರ್ದಾರ್ ಅಂತ ಹೇಳ್ಬೋದು. ಯಾರು ಶಾಸಕರ ಎಲೆಕ್ಷನ್ ಕೂಡ ಒಳ್ಳೆ ಒಂದು ಇದು ಮಾಡಿದ್ದಾರೆ. ಅದೇ ರೀತಿ ಡಿಸಿಸಿ ಬ್ಯಾಂಕ್ ಒಂದು ಚುನಾವಣೆ ಬಂತು, ಅದರಲ್ಲೇನು ಮುಂದಾಳಕಿನ ಇಟ್ಕೊಂಡು ಒಳ್ಳೆ ಇದು ಮಾಡಿದ್ದಾರೆ. ಅದೇ ರೀತಿ ಡೈರಿ ಎಲೆಕ್ಷನ್ ಬಂತು, ಅದರಲ್ಲೂ ಸಹ ಮುಂದಾಳಕಿನ ಬಂದು ಒಳ್ಳೆ ಎಲ್ಲ ಒಂದು ಯಾವ ಚುನಾವಣೆ ಹೋದನು ಆ ಚುನಾವಣೆಯಲ್ಲಿ ಒಂದು ಚುನಾವಣೆ ಗೆಲ್ಲುವಂತ ಒಂದು ಇದು ಬರ್ತದೆ. ಆನಂದ್ ರೆಡ್ಡಿ ಅವರು, ನಮ್ಮ ಶಾಸಕರ ಸಮೃದ್ಧಿ ಮಂಜನವರು, ನಮ್ಮ ಕೇಂದ್ರ ಸಚಿವ ಕುಮಾರಣ್ಣವರು ಮಾತಾಡಿ ಈ ಗಡಿ ಭಾಗದಲ್ಲಿರುವಂತ ಒಂದು ಒಳ್ಳೆ ಕೈಗಾರಿಕೆ ತಂದು ಇಲ್ಲಿರೋ ಯುವಕರಿಗೆಲ್ಲ ಒಳ್ಳೆ ಒಂದು ಕೆಲಸ ಕೊಡಬೇಕು ಅಂತ ಹೇಳಿ ನಾನು ಇವತ್ತು ಕೋಲಾರ ಡಿಸ್ಟಿಕ್ ಒಳ್ಳೆಯ ಒಂದು ಮೆಸೇಜ್ ಆಗಿದೆ. ಈ ಒಂದು ನಮ್ಮ ಆನಂದ್ ರೆಡ್ಡಿ ಅವರು ಕೋರ್ ಕಮಿಟಿ ಇದಾಗಿದ್ದ ಇಲ್ಲಿ ಸಹ ಒಳ್ಳೆಯ ಒಂದು ಯುವಕರಲ್ಲಿ ಹುಮ್ಮಸ್ಸು ಬಂದಿದ್ದಾರೆ. ನಮ್ಮ ಆನಂದ್ ರೆಡ್ಡಿ ಅವರು ಯಾವುದೇ ಒಂದು ಕೆಲಸ ಮಾಡ್ಕೊಡ್ತಾರೆ ಅಂತ. ಎಲ್ರಿಗೂ ನಮಸ್ಕಾರ. ಏನು ನಿನ್ನೆ ಒಂದು ಶುಭ ದಿನ, ಮುಳಬಾಲ್ ತಾಲೂಕು ಕೋಲಾರ ಜಿಲ್ಲೆಗೆ ಒಂದು ಶುಭ ದಿನ ಅಂತ ಹೇಳ್ಬೋದು. ಯಾಕಂದ್ರೆ ನಮ್ಮ ಹಿರಿಯ ನಾಯಕರಾದ ಸಿನ್ಗೆಹಳ್ಳಿ ಆನಂದ್ ರೆಡ್ಡಿನವರಿಗೆ ಕೋರ್ ಕಮಿಟಿ ಸದಸ್ಯರಾಗಿದ್ದಕ್ಕೆ ನಮ್ಮ ಮಾರ್ಕೆಟನ ಎಲ್ಲ ಮಂಡಿ ಮಾಲೀಕರು, ರೈತ ಬಾಂಧವರು, ಸಾರ್ವಜನಿಕರು ಎಲ್ಲರೂ ಅವರಿಗೆ ಅಭಿನಂದನೆ ಹೇಳಕ್ಕೆ ಇಷ್ಟಪಡ್ತೀವಿ. ಯಾಕಂದ್ರೆ ನಮ್ಮ ಆನಂದ್ ರೆಡ್ಡಿನವರಿಗೆ ಕೋರ್ ಕಮಿಟಿ ಸದಸ್ಯರಾದಾಗ ನಮಗೆ ಒಂದು ಖುಷಿ ಆಯ್ತು. ಯಾಕಂದ್ರೆ ಇಲ್ಲಿರುವ ಗಡಿ ಭಾಗದಲ್ಲಿ ರೈತರಿಗೆ ಒಂದು ಇರುವಂತ ಪ್ರಾಬ್ಲಮ್ ಅನ್ನು ನಮ್ಮ ಕೇಂದ್ರ ಸಚಿವರಾದ ಎಚ್.ಡಿ. ಕುಮಾರಸ್ವಾಮಿ ಅವರ ಹತ್ರ ಆತ್ಮೀಯವಾಗಿ ಚೆನ್ನಾಗಿದ್ದಾರೆ, ಒಳ್ಳೆಯ ಒಂದು ಹೆಸರಿದೆ. ಯಾಕಂದ್ರೆ ಇವತ್ತು ನಮ್ಮ ಆನಂದ್ ರೆಡ್ಡಿ ಅವರು ಜೆಡಿಎಸ್ ಬಂದ ಮೇಲೆ ಒಳ್ಳೆ ಒಂದು ಕಾರ್ಯಕ್ರಮ ಆಗ್ಲಿ, ಒಳ್ಳೆ ಯಾವುದೇ ಒಂದು ಕಾರ್ಯಕ್ರಮ ಆದೇನು ನಾನು ಎಲ್ಲ ಸಾರ್ವಜನಿಕರು ರೈತರನ್ನು ಎಲ್ಲಾನು ಮಾತಾಡಿ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಅದೇ ರೀತಿ ಒಂದು ಅವರ ಬಂದ ಮೇಲೆ ಸಹ ಒಂದು ಶಾಸಕರ ಚುನಾವಣೆಯಲ್ಲೇನು ನಾನಿದ್ದೀನಿ ಅಂತೇಳಿ ಒಂದು ಶಾಸಕರ ಎಲೆಕ್ಷನ್ ಅಲ್ಲಿ ಕೂಡ ಒಳ್ಳೆ ಒಂದು ಇದು ಮಾಡಿದ್ದಾರೆ. ಅದೇ ರೀತಿ ಡಿಸಿಸಿ ಬ್ಯಾಂಕ್ ಒಂದು ಚುನಾವಣೆ ಬಂತು, ಅದರಲ್ಲೇನು ಮುಂದಾಳಕಿನ ಇಟ್ಕೊಂಡು ಒಳ್ಳೆ ಇದು ಮಾಡಿದ್ದಾರೆ. ಅದೇ ರೀತಿ ಡೈರಿ ಎಲೆಕ್ಷನ್ ಬಂತು, ಅದರಲ್ಲೂ ಸಹ ಮುಂದಾಳಕಿನ ಬಂದು ಎಲ್ಲ ಒಂದು ಯಾವ ಚುನಾವಣೆ ಹೋದನು ಆ ಚುನಾವಣೆಯಲ್ಲಿ ಒಂದು ಚುನಾವಣೆ ಗೆಲ್ಲುವಂತ ಒಂದು ಇದು ಬರ್ತಾ ಇದೆ. ಇವತ್ತು ನಮ್ಮ ಆನಂದ್ ರೆಡ್ಡಿನವರು ಒಳ್ಳೆ ಒಂದು ಸರ್ವಿಸ್ ಮಾಡಿದ್ದಾರೆ. ಹಿರಿಯ ನಾಯಕರು, ರಾಜಕೀಯ ಅನುಭವವರು, ಎಲ್ಲದಕ್ಕೂ ಸಹ ಒಂದು ಅವರು ಮೊದಲಿನಿಂದ ಸಹ ಒಳ್ಳೆ ರಾಜಕೀಯದಲ್ಲಿ ಒಳ್ಳೆ ಒಂದು ಚುನಾವಣೆಯನ್ನು ಎದುರಿಸಿಕೊಂಡು ಗೆಲ್ಲುತ್ತಾರೆ ಬರ್ತಾ ಇದ್ದಾರೆ. ಅವ್ರಿಗೆ ಸೋಲಿಲ್ಲದ ಸರ್ದಾರ್ ಅಂತ ಹೇಳ್ಬೋದು ಯಾರು ಆನಂದ್ ರೆಡ್ಡಿ ಅವರು. ಅದಕ್ಕೆ ಇವತ್ತು ಎಲ್ಲರನ್ನು ಅವ್ರು ಮಾಡ್ತಾ ಇರುವಂತ ಸೇವೆಗಳು ನೋಡಿ ನಮ್ಮ ಕೇಂದ್ರ ಸಚಿವರಾದ ಎಚ್.ಡಿ. ಕುಮಾರಸ್ವಾಮಿ ಅವರನ್ನು ಕೂಡ ಒಳ್ಳೆಯ ಒಂದು ಪದವಿ ಕೊಟ್ಟಿದ್ದಾರೆ. ನೀವು ಜನರಿಗೆ ಸೇವೆ ಮಾಡಬೇಕು, ನೀವು ಒಂದು ಗಡಿ ಭಾಗದಲ್ಲಿರುವಂತಹ ಒಂದು ಇದರಲ್ಲಿ ನೀವು ಚೆನ್ನಾಗಿರೋ ಒಂದು ಕಾರ್ಯಕ್ರಮ ಮಾಡಿ ನಮ್ಮ ಪಕ್ಷವನ್ನು ಬೆಳೆಸಬೇಕು, ಒಳ್ಳೆಯ ಒಂದು ಜನರಿಗೆ ಒಂದು ತಿಳಿಸ್ಬೇಕು ಅಂತೇಳಿ ಇವತ್ತು ನಮ್ಮ ಆನಂದ್ ರೆಡ್ಡಿ ಅವರಿಗೆ ಒಂದು ಕೋರ್ ಕಮಿಟಿ ಸದಸ್ಯ ಕೊಟ್ಟಿದ್ದಾರೆ. ಇದೇ ಮುಂದಿನ ತಿಂಗಳಲ್ಲೂ ಸಹ ಇವತ್ತು ಎಚ್.ಡಿ. ಕುಮಾರಣ್ಣ ಅವರ ಜೊತೆ ಇವರು ಆತ್ಮೀಯವಾಗಿದ್ದಾರೆ. ಚೆನ್ನಾಗಿ ಇವರು ಮಾಡೋ ಕೆಲಸಗಳಲ್ಲಿ ಒಳ್ಳೆಯ ಕೆಲಸ ಹೆಸರು ಇದೆ. ಮುಂದಿನ ತಿಂಗಳಲ್ಲಿ ಕೂಡ ನಮ್ಮ ಆನಂದ್ ರೆಡ್ಡಿ ಅವರು, ನಮ್ಮ ಶಾಸಕ ಸಮೃದ್ಧಿ ಮಂಜನವರು, ನಮ್ಮ ಕೇಂದ್ರ ಸಚಿವ ಕುಮಾರಣ್ಣವರು ಮಾತಾಡಿ ಈ ಗಡಿ ಭಾಗದಲ್ಲಿರುವಂತ ಒಂದು ಒಳ್ಳೆ ಕೈಗಾರಿಕೆ ತಂದು ಇಲ್ಲಿರೋ ಯುವಕರಿಗೆಲ್ಲ ಒಳ್ಳೆಯ ಒಂದು ಕೆಲಸ ಕೊಡಬೇಕು ಅಂತೇಳಿ ನಾನು ಇವತ್ತು ಕೋಲಾರ ಡಿಸ್ಟಿಕ್ ಒಳ್ಳೆಯ ಒಂದು ಮೆಸೇಜ್ ಆಗಿದೆ. ಈ ಒಂದು ನಮ್ಮ ಆನಂದ್ ರೆಡ್ಡಿ ಅವರು ಕೋರ್ ಕಮಿಟಿ ಇದಾಗಿದ್ದ ಇಲ್ಲಿ ಸಹ ಒಳ್ಳೆಯ ಒಂದು ಯುವಕರಲ್ಲಿ ಹುಮ್ಮಸ್ಸು ಬಂದಿದ್ದಾರೆ. ನಮ್ಮ ಆನಂದ್ ರೆಡ್ಡಿ ಅವರು ಯಾವುದೇ ಒಂದು ಕೆಲಸ ಮಾಡ್ಕೊಡ್ತಾರೆ ಅಂತ ಮುಂದಿನ ತಿಂಗಳಲ್ಲೂ ಸಹ ಇದೇ ರೀತಿ ಅವರು ಒಳ್ಳೆಯ ಕೆಲಸಗಳು ಮಾಡ್ಕೊಡ್ತಾರೆ. ಅವರು ಒಂದು ಕೋರ್ ಕಮಿಟಿ ಸದಸ್ಯರಾಗಿ ನಮ್ಗೆಲ್ಲರೂ ಖುಷಿ ಆಗ್ತಾ ಇದೆ.
ಇದೇ ರೀತಿ ಎಲ್ಲ ನಮ್ಮ ತಾಲೂಕಿನಲ್ಲಿ ಡಿಸ್ಟಿಕ್ ನಲ್ಲಿ ಎಲ್ಲ ಸಹ ಅವ್ರ ಕೈಯಲ್ಲಿ ಅವ್ರ ಜೊತೆಯಲ್ಲಿ ಇರ್ತೀವಿ. ಎಲ್ಲರೂ ಒಳ್ಳೆಯ ಒಂದು ಕೆಲಸಗಳನ್ನ ಮಾಡಿಸ್ಕೊಳ್ಳೋಣ. ಹೊತ್ತು ಅವರು ಮಾಡುವಂತ ಕೆಲಸಗಳಿಗೋಸ್ಕರ ನಾವು ಒಳ್ಳೆ ಇದಾಗ್ತಾ ಇದೆ. ಇವತ್ತಿನ ದಿನ ಕೂಡ ಎಲ್ಲ ನಮ್ಮ ಮುಳಬಾಗಿಲು ತಾಲೂಕಿನ ಕೋಲಾರ ಜಿಲ್ಲೆಯ ಎಲ್ಲ ಮುಖಂಡರು, ನಾಯಕರು, ರೈತ ಬಾಂಧವರು ಎಲ್ಲರೂ ಸೇರಿ ಅವ್ರಿಗೆ ಇವತ್ತು ಅಭಿನಂದನೆ ಹೇಳ್ತಾ ಇದ್ದಾರೆ. ಒಳ್ಳೆ ಒಂದು ಕೆಲಸ ಆಯ್ತು. ಅವರಿಂದ ನಾವು ರಾಜಕೀಯನ ತಿಳ್ಕೋಬೇಕು. ಅನುಭವ ಇರೋರು ನಮ್ಮಂತ ಯುವಕರೆಲ್ಲ ಒಂದು ರಾಜಕೀಯ ಯಾವ ತರ ಅಂತ ನಾವು ತಿಳ್ಕೋಬೇಕು ಅಂತ ತರ ಇದೆ. ಇವತ್ತು ಯಾವುದೇ ಒಂದು ಪ್ರಾಬ್ಲಮ್, ಒಂದು ಹಾಸ್ಪಿಟಲ್ ಆಗ್ಲಿ, ಒಂದು ಎಜುಕೇಶನ್ ಆಗ್ಲಿ, ಯಾವ್ದಾರ ಆನಂದ ರೆಡ್ಡಿನ ಹೋದ್ರೆ ಇಲ್ಲ ಅಂತ ಕಳಿಸ್ತಾ ಇಲ್ಲ. ಒಳ್ಳೆ ಒಂದು ಯುವಕರು ಕೂಡ ಒಂದು ಯಾವ ತರ ನೀವು ಒಂದು ನಡ್ಕೋಬೇಕು, ಯಾವ ತರ ನೀವು ಒಂದು ರಾಜಕೀಯದಲ್ಲಿ ಬೆಳಿಬೇಕು, ಯಾವ ತರ ರಾಜಕೀಯ ನೀವು ಮಾಡಬೇಕು, ಯಾವ ತರ ನಾವು ಜನರಲ್ಲಿ ಇರಬೇಕು, ಯಾವ ತರ ಒಂದು ಪಕ್ಷವನ್ನು ಬೆಳೆಸಬೇಕು, ಯಾವ ತರ ನಾವು ಎಲ್ಲರೂ ಒಂದಾಗಿ ಇದ್ದು ಒಳ್ಳೆ ಕೆಲಸಗಳು ಮಾಡಬೇಕು ಅಂತೇಳಿ ಇವತ್ತು ದಿನ ನಮ್ಮ ಆನಂದ್ ರೆಡ್ಡಿ ಅವರವರು ಒಳ್ಳೆ ಕೆಲಸ ಮಾಡ್ತಾ ಇರೋದಕ್ಕೆ ನಮ್ಮ ಕುಮಾರಣ್ಣವರು ಕೂಡ ಕರೆಸಿ ಒಳ್ಳೆ ಒಂದು ಸದಸ್ಯರನ್ನು ಕೊಟ್ಟಿದ್ದಾರೆ. ಅಂದ್ರೆ ಅವರು ಮಾಡುವ ಒಂದು ಸೇವೆಯಿಂದ, ಮಾಡುವ ಒಂದು ಕೆಲಸಗಳಿಂದ ಅಂತ ಅವ್ರಿಗೆ ಒಂದು ಕೊಟ್ಟರೆ. ಅದರಲ್ಲಿ ನಮ್ಮ ಸಮೃದ್ಧಿ ಮಂಜಣ್ಣ MLA ಸಮೃದ್ಧಿ ಮಂಜಣ್ಣ ಅವರು ಕೂಡ ಅವ್ರಿಗೆ ಮಾತಾಡಿ ನಮ್ಮ ಆನಂದ್ ರೆಡ್ಡಿ ಅವ್ರಿಗೂ ಎಲ್ಲರಿಗೂ ಒಳ್ಳೆ ಒಂದು ಹೆಸರು, ಒಳ್ಳೆ ಒಂದು ಪದವಿ ಕೊಟ್ಟಿದ್ದಾರೆ. ಇದರಲ್ಲಿ ಎಲ್ಲರೂ ಸಹ ಈ ಒಂದು ನಾಳೆ ದಿನ ನಮ್ಮ ಆನಂದ್ ರೆಡ್ಡಿ ಅವರವರಿಗೆ ಒಂದು ಗಿಫ್ಟ್ ಕೊಟ್ಟಿರೋದು. ಯಾಕಂದ್ರೆ ನಾಳೆ ಒಂದು ಬರ್ತ್ಡೇ ಇದೆ, ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಕ್ಕೆ ಎಲ್ಲ ನಮ್ಮ ತಾಲೂಕಿನ ರೈತ ಮುಖಂಡರು, ಸಾರ್ವಜನಿಕರು ಎಲ್ಲರೂ ಬಂದು ನಾಳೆ ಸಾಯಂಕಾಲ ಅವರಿಗೆ ಒಂದು ಶುಭಾಶಯಗಳು ಹೇಳಬೇಕು. ಅದಕ್ಕೆ ನೀವು ಎಲ್ಲರೂ ಬಂದು ಒಳ್ಳೆಯ ವ್ಯಕ್ತಿಗೆ ಒಳ್ಳೆಯ ಶುಭ ಹಾರೈಸಬೇಕು ಅಂತೇಳಿ ಹೇಳಕ್ ಇಷ್ಟಪಡ್ತೀನಿ.